ವೀಕ್ಷಕರೇ, ಲಂಚ್ ಟೈಮ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಲಂಚ್ ಟೈಮ್ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ಕಾರಣರಾದವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ತಕ್ಕ ಪಾಠ ಕಲಿಸ್ತೀವಿ ಅಂತ. ಈ ಮಧ್ಯೆ ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಹೊರಗಡೆ ಬಂದಿಲ್ಲ. ಸಂಜೆ ಅಷ್ಟರ ಹೊತ್ತಿಗೆ ಈ ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೊರಗಡೆ ಬರುತ್ತೆ. ಆದರೆ ಇದು ಉಗ್ರರ ಕೃತ್ಯನ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸುದ್ದಿಗಳು ಹೊರಗಡೆ ಬರ್ತಾ ಇದೆ. ಯಾಕೆ ಅಂದ್ರೆ ಫರೀದಾಬಾದ್ನಲ್ಲಿ ನಿನ್ನೆ ಸುಮಾರು 350 kg ಅಮೋನಿಯಂ ನೈಟ್ರೇಟ್ ಅನ್ನ ವಶಪಡಿಸಿಕೊಂಡಿದ್ದು, ವೈದ್ಯರನ್ನ ಬಂಧಿಸಿದ್ದು ಮತ್ತು ಇಡೀ ದೇಶಾದ್ಯಂತ ಹಲವಾರು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಒಂದು ಟೀಮ್ ಆಕ್ಟಿವ್ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ NIA ರಿಪೋರ್ಟ್ ಇವೆಲ್ಲವನ್ನ ತಾಳೆ ಹಾಕಿದಾಗ ಇಲ್ಲಿ ಅಂದ್ರೆ ಭಾರತದಲ್ಲಿ ಆಪರೇಷನ್ ಸಿಂಧೂರಕ್ಕೆ ವಿರುದ್ಧವಾದಂತಹ ಒಂದು ಪ್ರತೀಕಾರಕ್ಕೆ ಸಂಬಂಧಪಟ್ಟಂತಹ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇವತ್ತಿನ ಗ್ಯಾರಂಟಿ ನ್ಯೂಸ್ನ ಲಂಚ್ ಟೈಮ್ನಲ್ಲಿ ಈ ಸುದ್ದಿಗಳ ಲಂಚನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅದು ಪಾಕಿಸ್ತಾನದ ಕುಕೃತ್ಯದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿರೋದನ್ನ ತಾವೆಲ್ಲರೂ ನೋಡಿದ್ದೀರಿ ಮತ್ತು ಆಪರೇಷನ್ ಸಿಂಧೂರ ಯಾವ ರೀತಿ ನಡೆಯಿತು ಅನ್ನೋದಕ್ಕೆ ನೀವೆಲ್ಲರೂ ಸಾಕ್ಷಿ. ಆದ್ರೆ ನಿನ್ನೆ ನಡೆದ ಡೆಲ್ಲಿ ಸ್ಫೋಟ ಘಟನೆ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರನ ಅನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಡಾಕ್ಟರ್ಗಳ ಮೂಲಕವೇ ಕೃತ್ಯ ಎಸಗಿತ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ಹಿಂದೆ 2011ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಸ್ಫೋಟದಲ್ಲೂ ಕೂಡ 2 ವೈದ್ಯರನ್ನ ಅರೆಸ್ಟ್ ಮಾಡಲಾಯಿತು. ಹಾಗೆ ನೋಡಿದ್ರೆ ಜೈಷ್ ಎ ಮೊಹಮ್ಮದ್ ಅಥವಾ ಉಗ್ರ ಸಂಘಟನೆಗಳು ಯಾವಿವೆ, ಈ ಉಗ್ರ ಸಂಘಟನೆಗಳ ಜೊತೆಗೆ ಅತಿ ಹೆಚ್ಚು ವೈದ್ಯರೇ ಕನೆಕ್ಷನ್ ಅಲ್ಲಿ ಇರ್ತಾರೆ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ವೈದ್ಯರಿಗೂ ಮತ್ತು ಉಗ್ರ ಸಂಘಟನೆಗಳು ಅದೆಂಥ ಕನೆಕ್ಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಲೂ ಕೂಡ ಡಾಕ್ಟರ್ಗಳ ಮೂಲಕವೇ ಕೃತ್ಯ ಎಸಗಿತ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ನಿನ್ನೆ ನಡೆದ ದೆಹಲಿ ಸ್ಫೋಟ ಘಟನೆಯ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರನ ಡಾಕ್ಟರ್ಗಳ ಮೂಲಕವೇ ಕೃತ್ಯವನ್ನ ಎಸಗಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸ್ಲೀಪರ್ ಸೆಲ್ಗಳು ಭಾರತದಲ್ಲಿ ಆಕ್ಟಿವ್ ಆಗಿವೆಯಾ? ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಆದಿಲ್ ರಿಂದ ಈ ಕೃತ್ಯ ನಡೆದಿದೆಯಾ? ಯಾಕೆ ಎಂದರೆ 3 ವೈದ್ಯರಿಗೆ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹಿನಾ ನೆರವಾಗಿರುವ ಬಗ್ಗೆ ಈಗ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ವೇಳೆ ಬಹವಾಲ್ಪುರದ ಮೇಲೆ ದಾಳಿ ನಡೆಸಿತ್ತು ವಾಯುಪಡೆ. ಬಹವಾಲ್ಪುರದಲ್ಲಿ ಜೈಷ್ ಎ ಉಗ್ರ ಸಂಘಟನೆಯ ಪ್ರಮುಖ ತರಬೇತಿ ಶಿಬಿರ ಇತ್ತು. ಆ ಶಿಬಿರವನ್ನ ಧ್ವಂಸ ಮಾಡಿರೋದನ್ನ ನೀವು ಎಲ್ಲ ನೋಡಿದ್ದೀರಿ. ಈ ವೇಳೆ ಜೈಷ್ ಎ ಮುಖ್ಯಸ್ಥ ಮಸೂದ್ ಅಜರ್ನ ಸಮೀಪದ ಸಂಬಂಧಿಕರು ಸಾವಿಗೀಡಾಗಿದ್ರು. ಇಡೀ ಪಾಕಿಸ್ತಾನದ ಮಿಲಿಟರಿ ಪಡೆ ಆ ಉಗ್ರರನ್ನ ಅಂತ್ಯ ಸಂಸ್ಕಾರದ ವೇಳೆ ಎತ್ಕೊಂಡು ಓಡಾಡಿದ್ದನ್ನ ಕೂಡ ತಾವೆಲ್ಲರೂ ನೋಡಿದ್ದೀರಿ. ಸೊ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಸ್ಲೀಪರ್ ಸೆಲ್ ಮೂಲಕ ದಾಳಿ ಸಂಘಟಿಸುತ್ತಾ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಅನ್ನೋದು ಇದೀಗ ಬಹಳ ಬಲವಾಗಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ನಿನ್ನೆ ಹರಿಯಾಣದಲ್ಲಿ ಫರೀದಾಬಾದ್ನಲ್ಲಿ 3 ವೈದ್ಯರನ್ನ ಬಂಧಿಸಲಾಯಿತು. ಅವರ ಹತ್ರ AK-47 ಗುಂಡು ಮದ್ದುಗಳು ಮತ್ತು ಭಾರಿ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನ ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಈ ಒಂದು ದಿನಾನೇ ಈ ಘಟನೆ ನಡೆದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತು ಈ ಒಂದು ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಲ್ಲಿ ಸತ್ತಿರೋರಾಗಿರ್ಬೋದು ಅಥವಾ ಸ್ಫೋಟಕ್ಕೆ ಬಳಸಿರುವಂತಹ
ಕಾರ್ ಆಗಿರ್ಬೋದು, ಕಾರ್ನ ಓನರ್ ಆಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ದೆಹಲಿ ಪೊಲೀಸರು ಮತ್ತು ತನಿಖಾ ದಳಗಳು ವಿಚಾರಣೆಯನ್ನು ನಡೆಸ್ತಾ ಇದೆ, ತನಿಖೆಯನ್ನು ತೀವ್ರಗೊಳಿಸಿದೆ. ಇವತ್ತು ಬಿಹಾರದಲ್ಲಿ 2ನೇ ಮತ್ತು ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಇದೆ. ಸೊ ಈ ಮತದಾನದ ಮೇಲೆ ಯಾವುದೇ ರೀತಿಯಾದಂಥ ಕೆಟ್ಟ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಈ ದೆಹಲಿ ಸ್ಫೋಟಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಬಹಿರಂಗ ಆಗಿಲ್ಲ. ಮೋಸ್ಟ್ಲಿ ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ನೀವು ಟ್ರೆಡಿಷನಲಿ ನೋಡಿ, ಈ ಉಗ್ರ ಸಂಘಟನೆಗಳಿಗೆ ಕನೆಕ್ಷನ್ ಇರೋದು ವೈದ್ಯರು ಯಾಕೆ ಉಗ್ರ ಸಂಘಟನೆಗಳ ಜೊತೆಗೆ ಇಷ್ಟೊಂದು ಕನೆಕ್ಷನ್ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ ಅವರಿಗೆ ಈ ಕೆಮಿಕಲ್ ಕಾಂಪೌಂಡ್ಸು ಅದು ಇದು ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಅರಿವಿರೋದ್ರಿಂದ ಈಸಿಯಾಗಿ ಈ ಒಂದು ಬಾಂಬ್ ತಯಾರಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ವಿಧ್ವಂಸಕಗಳಿಗೆ ಬಳಸುವಂತಹ ಸ್ಫೋಟಕಗಳ ತಯಾರಿ ಆಗಿರ್ಬೋದು, ಈ ವಿಚಾರದಲ್ಲಿ ಅವರು ಪರಿಣಿತರಿರೋದ್ರಿಂದ ಅಂಥವರನ್ನೇ ಈ ಥರದ ಉಗ್ರ ಸಂಘಟನೆಗಳು ಸೆಳೆಯುತ್ತಾ ಅವರನ್ನು ಬಳಸ್ಕೊಳ್ಳುತ್ತಾ ಅಂತ. ಇವತ್ತು ಕೂಡ ಏನು 3 ವೈದ್ಯರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ದೇಶದ ಹಲವಾರು ನಗರಗಳಲ್ಲಿ ದೇಶದಾದ್ಯಂತ ಬಾಂಬ್ ದಾಳಿಯನ್ನು ನಡೆಸೋದಕ್ಕೆ ಒಂದು ಸ್ಲೀಪರ್ ಸೆಲ್ ಎಂಬಂತೆ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿರೋದ್ರಿಂದ ಇವರ ಮೂಲಕ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ರೆಡಿಯಾಗಿದೆಯಾ? ಯಾಕೆ ಅಂದರೆ ಆಪರೇಷನ್ ಸಿಂಧೂರ, ಪಹಲ್ಗಾಂವಲ್ಲಿ ಏನು ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರು ಪಾಕಿಸ್ತಾನದಿಂದ ಬಂದಂತಹ ದುಷ್ಕೃತ್ಯ ನಡೆಸೋದಕ್ಕೆ ಬಂದಂತಹ ಉಗ್ರರು, ಅದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ನಡೆಸ್ತು. ಎಲ್ಲೆಲ್ಲಿ ಉಗ್ರರ ಅಡುಗುತಾಣಗಳಿವೆ, ಎಲ್ಲೆಲ್ಲಿ ಉಗ್ರರ ತರಬೇತಿ ಕೇಂದ್ರಗಳಿವೆ, ಪಾಕಿಸ್ತಾನಕ್ಕೆ ನುಗ್ಗಿ ಅವರ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂತಹ ತಾಣಗಳನ್ನು ಧ್ವಂಸ ಮಾಡಿತ್ತು. ಈ ಒಂದು ಧ್ವಂಸ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಕೆಲ ಸಂಬಂಧಿಕರು ಸಾವಿಗೀಡಾಗಿದ್ರು. ಆ ಸಂದರ್ಭದಲ್ಲಿ ಇಡೀ ಪಾಕಿಸ್ತಾನ ಸರ್ಕಾರವೇ ತನ್ನ ಅತ್ಯಾಪ್ತರನ್ನು ಕಳೆದುಕೊಂಡಿದೆ ಎನ್ನುವ ಮಟ್ಟದಲ್ಲಿ ಶೋಕಾಚರಣೆಯನ್ನ ಮಾಡಿ ಪಾಕಿಸ್ತಾನದ ಧ್ವಜವನ್ನ ಅವರ ಒಂದು ಸಮಾಧಿ ಮೇಲೆ ಹಾಸಿ ಅವರನ್ನ ಎತ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಸೊ ಈ ಮಸೂದ್ ಅಜರ್ ಯಾರಿದ್ದಾನೆ, ಆತನ ಸಹಚರರು ಮತ್ತು ಆತನ ಸಂಬಂಧಿಕರು ಈ ಆಪರೇಷನ್ ಸಿಂಧೂರ ಟೈಮಲ್ಲಿ ಸತ್ತು ಹೋದ್ರು. ಆ ಒಂದು ಸಾವಿಗೆ ಪ್ರತೀಕಾರವಾಗಿ ಈ ಘಟನೆ ನಡೆದಿದೆಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 2 ಸಾಧ್ಯತೆಗಳು, ಒಂದು ಸಿಲಿಂಡರ್ ಬ್ಲಾಸ್ಟಾ ಅಥವಾ ಇದು ಉಗ್ರರ ದುಷ್ಕೃತ್ಯನ, ಅದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಬರಬೇಕಾಗಿದೆ. ಆದರೆ ಇಷ್ಟು ದೊಡ್ಡ ವಿಧ್ವಂಸಕ ಕೃತ್ಯ ನಡೆದಿರೋದು ಮತ್ತು ಇದರ ಎಫೆಕ್ಟ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ತಾವು ಬದುಕಿನ ನಡುವೆ ಕೆಲವರು ಆಸ್ಪತ್ರೆಗಳಲ್ಲಿ ಹೋರಾಡ್ತಾ ಇದ್ದಾರೆ, ಇನ್ನು ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಇಂತಹ ದೊಡ್ಡ ತೀವ್ರತೆಯ ಬ್ಲಾಸ್ಟ್ ಏನಿದೆ ಇದು ಡೆಫಿನೆಟ್ಲಿ CNG ಇಂದ ಸಾಧ್ಯ ಇಲ್ಲ ಅಂತ ಅಲ್ಲಿ ಯಾರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಮತ್ತು ಇತ್ತೀಚೆಗೆ ನಿನ್ನೆಯೇ ನಡೆದಂಥ ಕೆಲವೊಂದು ಬಂಧನಗಳು ಮತ್ತು ವಶಪಡಿಸಿಕೊಳ್ಳಲಾದಂತಹ ಸ್ಫೋಟಕಗಳು ಇವೆಲ್ಲವೂ ಕೂಡ ಬೇರೆಯದೇ ರೀತಿಯಾದಂತಹ ಸ್ಟೋರಿಗಳನ್ನು ಹೇಳ್ತಾ ಇದ್ದಾವೆ. ಹಾಗಾಗಿ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕ್ಲಾರಿಟಿಗಾಗಿ ಇಡೀ ರಾಷ್ಟ್ರದ ಜನ ಕಾಯ್ತಾ ಇದ್ದಾರೆ.